10,000 ಲೈಕ್ಸ್ ಕೆಲಸ ಮಾಡ್ತಿದ್ದೀನಿ. ಬೇರೆಯವರ ಚಿಂತೆ ಮಾಡಬೇಕು ಅಂತ ಇಲ್ಲ, ನಾನು ಮೊಬೈಲ್ ತಗೊಂಡು ಕೂಡ ಆಗಿದೆ. ಆದರೆ ಮೊಬೈಲ್ ತಂದ ಗಳಿಗೆ ಮಾತ್ರ ಸರಿ ಇಲ್ಲ ಅಂತ. ಅಂದು 42,000 ಈ ಮೊಬೈಲಿಗೆ. ನಾನು ಫಸ್ಟ್ ಟೈಮ್ ಇಟ್ಕೊಂಡಿದ್ದು ಇಷ್ಟು ರೇಟಿದ್ ಮೊಬೈಲ್. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಹೀಗೆ ಅನ್ನೋದನ್ನ ಕೂಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ತುಂಬ ದಿನದ ನಂತರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಒಂದು ವಿಡಿಯೋ ಮಾಡದೆ ಒಂದು ಕಮ್ಮಿ ಅಂದರೂ 1 ಮಂತ್ ಆಗ್ತಾ ಬಂತು. ಯಾಕೆ ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅಷ್ಟೇ ಅಲ್ಲದೆ ನಾನು ಮೀಶೋದಿಂದ ಒಂದು ಆರ್ಡರ್ನ ಕೂಡ ಮಾಡಿದೆ, ಅಂದರೆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೆ. ಸೊ ಆ ಪ್ರಾಡಕ್ಟ್ನ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಈಗ ಫಸ್ಟಿಗೆ ನಾನು ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅನ್ನೋದನ್ನು ಹೇಳ್ತೀನಿ. ಯಾಕೆಂದರೆ ನನ್ನ ಅಮ್ಮನ ಹೆಲ್ತ್ ಕಂಡೀಷನ್ ಸರಿ ಇರಲಿಲ್ಲ. ನನ್ನ ಅಮ್ಮ ನೀವು ನೋಡಿರ್ಬೋದು, ನಾನು ತುಂಬ ಶಾರ್ಟ್ಸ್ ವಿಡಿಯೋ ಅವ್ರ ಜೊತೆ ಮಾಡಿದ್ದೇನೆ. ಅದೇ ಸ್ವಲ್ಪ ಫನ್ನಿ ಇರುವಂಥದ್ದು. ನಿಮಗೆ ಫನ್ನಿ ಆಗಿದೆಯೇ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ನನಗೆ ಆ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿದೆ. ಎಲ್ಲಿ ಹೋದರೂ ತುಂಬ ಜನ ಕೇಳ್ತಾರೆ ಆ ವಿಡಿಯೋನ ನೋಡಿ. ಆದರೆ ಸೊ ಈಗ ಅವರಿಗೆ ಹೆಲ್ತ್ ಕಂಡೀಷನ್ ಸರಿ ಇಲ್ಲ. ಇನ್ನೊಂದು 6 ಮಂತ್ ತನಕ ಅವ್ರ ಜೊತೆ ಯಾವ ರೀತಿ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರಿಗೆ ಫುಲ್ ಬೆಡ್ ರೆಸ್ಟ್ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಏನು ಅಂತ ಕೂಡ ಹೇಳ್ತೇನೆ. ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಬಿಕಾಸ್ ಅವರಿಗೆ ಹಾರ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗಾಗಿ ಇವತ್ತು ನಾನು ವಿಡಿಯೋ ಮಾಡೋದಕ್ಕೆ ಕಾರಣ ನನ್ನ ಅಮ್ಮನೇ. ಈಗ ಕೂಡ ಅಷ್ಟೇ, ನಿನ್ನೆಯಿಂದ ಹೇಳ್ತಿದ್ರು. ನಾನು ಅವ್ರ ಹತ್ರ ಯಾವತ್ತೂ ಹೇಳ್ತೇನೆ, ಯೂಟ್ಯೂಬಲ್ಲಿ ನಾನು ವಿಡಿಯೋ ಮಾಡ್ತಿದ್ದೆ ಅಮ್ಮ, ಈ ರೀತಿ ಟೈಮ್ ಕಮ್ಮಿ ಆಗ್ತಿದೆ, ಫಾಲೋವರ್ಸ್ ಕಮ್ಮಿ ಆಗ್ತಿದ್ದಾರೆ ಅಂತ. ಸೊ ನಂಗೆ ಗೊತ್ತಿಲ್ಲ, ಆದರೆ ಯೂಟ್ಯೂಬಲ್ಲಿ ಯಾರೆಲ್ಲ ಚಾನಲ್ ಮಾಡಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ. ನಾವು ವೀಕಲ್ಲಿ ಒಂದು ಏನಾದರೂ 3 ವಿಡಿಯೋ ಮಾಡ್ತಿದ್ರೆ ಅಥವಾ ಯಾರಾದರೂ 2 ವಿಡಿಯೋ ಮಾಡ್ತಿದ್ರೆ, ಒಂದು ವೇಳೆ ಅವ್ರು ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ರೆ ಅವ್ರ ಟೈಮ್ ಕಡಿಮೆ ಆಗ್ತಾ ಬರ್ತದೆ. ಸೊ ಅಷ್ಟೇ ಅಲ್ಲದೆ ಅವ್ರದ್ದು ಫಾಲೋವರ್ಸ್ ಯಾರೆಲ್ಲ ಇದ್ದಾರೆ ಅವರು ಕೂಡ ಅವರನ್ನು ಅನ್ಸಬ್ಸ್ಕ್ರೈಬ್ ಮಾಡುವಂಥ ಚಾನ್ಸಸ್ ಭಾಳಷ್ಟು ಇದೆ. ಇದು ನನಗೆ ಮುಂಚೆಯಿಂದಲೂ ಗೊತ್ತಿದೆ. ಸೊ ಹಾಗೆ ಕೂಡ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಾನು ಒಮ್ಮೆಲೆ ಅಂದ್ಕೊಂಡಿದ್ದೆ, ಇನ್ನು ಹೆಲ್ತ್ ಕಂಡೀಷನ್ ಕೂಡ ಸರಿ ಇಲ್ಲ, ನಾನು ಕೂಡ ಯಾವ ರೀತಿ ವಿಡಿಯೋ ಮಾಡೋದು ಅನ್ನೋದು. ಅಷ್ಟೇ ಅಲ್ಲದೆ ನಾನು ಅಮ್ಮನಿಗೆ ಈ ಇನ್ಸಿಡೆಂಟ್ ಆಗೋ ಮುಂಚೆ ಕೂಡ ನಾವು ಒಂದು ರೆಸಾರ್ಟ್ಗೆ ಕೂಡ ಹೋಗಿದ್ವಿ. ಆ ವಿಡಿಯೋನ ಕೂಡ ಶೂಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ತುಂಬ ವಿಡಿಯೋ ನನ್ನ ಮೊಬೈಲಲ್ಲಿ ಪೆಂಡಿಂಗ್ ಕೂಡ ಇದೆ. ನಾನು ಯಾವುದನ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನನ್ನ ಹತ್ರ ಅಷ್ಟೊಂದು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಷ್ಟು ಟೈಮ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನನ್ನ ಆ ಹಾಸ್ಪಿಟಲಲ್ಲಿ ಬೆಡ್ಡಲ್ಲಿ ಇರುವಾಗ ಕೂಡ ಅಮ್ಮ ನನ್ನ ಹತ್ರ ಕೇಳೋರು, ನೀನು ಆ ವಿಡಿಯೋ ಮಾಡಿದ್ಯಲ್ಲ, ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ. ಸೊ ನನಗೆ ಏನೋ ಚೆನ್ನಾಗಿ ಅಂತ ಅನಿಸಿರಲಿಲ್ಲ. ಅಷ್ಟೇ ಅಲ್ಲದೆ ಎಡಿಟ್ ಮಾಡುವಷ್ಟು ಟೈಮ್ ಅಂತೂ ಇರಲಿಲ್ಲ. ಡೈಲಿ ಹಾಸ್ಪಿಟಲ್ಗೆ ಹೋಗೋದು ಬರೋದು ಇದೇ ಆಗ್ತಿತ್ತು, ತುಂಬ ಕೆಲಸ ಇರ್ತಿತ್ತು. ಇವಾಗ ಅಮ್ಮ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ, ಆದರೂ ಕೂಡ ತುಂಬ ಕೆಲಸ ಇದೆ. ಅಷ್ಟು ಎಲ್ಲ ಕೆಲಸ ಇದ್ದು ಅದರ ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಇದ್ದರೆ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಹಾಕುವಂಥ ಒಂದು ಸಣ್ಣ ಪ್ರಯತ್ನನ ಮಾಡ್ತಿದ್ದೀನಿ. ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ, ನಾನು ವಿಡಿಯೋ ಮಾಡೋದಕ್ಕೆ ನೀವು ನನಗೆ ತುಂಬ ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಸಪೋರ್ಟ್ ಇದ್ದರೆ, ಸಪೋರ್ಟ್ ಬೇಕೇ ಬೇಕು. ಸಪೋರ್ಟ್ ಇದ್ದರೆ ಇನ್ನೂ ಕೂಡ ನಾನು ಇನ್ನೂ ಹೆಚ್ಚು ಫಾಲೋವರ್ಸ್ ನನಗೆ ಸಿಗುವಂಥ ಸಾಧ್ಯತೆ ಇರಬಹುದೇನೋ. ಸೊ ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ತುಂಬ ಮಂದಿ ಹೇಳ್ತಾರೆ ಯೂಟ್ಯೂಬಲ್ಲಿ ಚಾನಲ್ ಮಾಡಬೇಕಾದ್ರೆ ನನಗೆ ಮನೆಯಲ್ಲಿ ಕೂತ್ಕೊಂಡು ಬೋರ್ ಆಗುತ್ತೆ, ಸೊ ಅದಕ್ಕೋಸ್ಕರ ಮಾಡ್ತಿದ್ದೀನಿ, ಟೈಮ್ ಪಾಸ್ ಆಗೋದಕ್ಕೆ ಮಾಡ್ತಿದ್ದೇನೆ ಅಂತ. ಸೊ ನಾನು ಆ ರೀತಿ ಯಾವುದು ಹೇಳೋದಿಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ಯೂಟ್ಯೂಬ್ ಅನ್ನೋವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ನಾನು ಯಾಕೆ ಚೂಸ್ ಮಾಡ್ಕೊಂಡಿದ್ದೀನಿ, ನಾನೇನಾದರೂ ಸಂಪಾದನೆ ಮಾಡಬೇಕು ಅಂತ. ನನಗೆ ಸ್ವಲ್ಪ ಹಣ ಬರಬೇಕು. ಇಷ್ಟರವರೆಗೆ ನನಗೆ ಯೂಟ್ಯೂಬಲ್ಲಿ ಯಾವುದೇ ರೀತಿ ಹಣ ಬರಲಿಲ್ಲ. ಅದು ಕೂಡ ಯಾಕೆ ಅಂತ ಹೇಳ್ತೇನೆ, ಯೂಟ್ಯೂಬಲ್ಲಿ ಒಂದು ವಿಡಿಯೋ ನಮಗೆ ಪೇಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು ಅಂದರೆ 4,000 ಗಂಟೆ ಅಷ್ಟು ಆಗಬೇಕು. ಅಷ್ಟು ಆಗಿ ನಂತರ ನಾವು ವಿಡಿಯೋ ಮಾಡಿದರೆ ಅದಕ್ಕೆ ಏನೋ $100 ಆ ಥರ ಏನು ಬಂದರೆ ಮಾತ್ರ ಪೇಮೆಂಟ್ ಬರುತ್ತೆ. ಸೊ ಅಷ್ಟನ್ನು ರೀಚ್ ಮಾಡಬೇಕಾದ್ರೆ ತುಂಬ ಕಷ್ಟಪಡಬೇಕು. ತುಂಬ ಮಂದಿ ಯೂಟ್ಯೂಬರ್ಸ್ ಇದ್ದಾರೆ, ತುಂಬ ವರ್ಷಗಳಿಂದ ವಿಡಿಯೋ ಮಾಡ್ತಾನೆ ಬರ್ತಾ ಇದ್ದಾರೆ. ಯಾಕೆಂದರೆ ಅಷ್ಟು ರೀಚ್ ಆಗುವಂಥ ಸಾಧ್ಯತೆ ಭಾಳಷ್ಟು ಕಡಿಮೆ. ಸೊ ನನಗೂ ಹಾಗೆ ಆಗಿದೆ. ಲಾಸ್ಟ್ ಟೈಮ್ ಕೂಡ ನಂದು ತುಂಬ ವ್ಯೂಸ್ ಕೂಡ ಆಗಿತ್ತು. ಅಷ್ಟೇ ಅಲ್ಲದೆ ಟೈಮಿಂಗ್ ಕೂಡ ಹೋಗ್ತಾನೆ ಇತ್ತು ಮುಂಚೆ. ಆ ಟೈಮಲ್ಲಿ ನನ್ನ ಅಪ್ಪ ತೀರಿ ಹೋದರು. ಸೊ ಆ ಟೈಮಲ್ಲಿ ಕೂಡ ನಾನು ತುಂಬ ಸಮಯ ವಿಡಿಯೋ ಮಾಡಲಿಲ್ಲ. ಸೊ ಒಮ್ಮೆಲೆ ಟೈಮ್ ನನ್ನದು 600 ಗಂಟೆಗಳಷ್ಟು ಟೈಮ್ ಕಮ್ಮಿ ಆದದ್ದು ಕೂಡ ಇದೆ. ಸೊ ಈ ಟೈಮಲ್ಲಿ ಕೂಡ ಹಾಗೆ. ಈಗ ನನ್ನ ಅಮ್ಮನಿಗೆ ಹುಷಾರಿಲ್ಲದ ಕಾರಣ ಕೂಡ ನನ್ನ ಟೈಮ್ ಕೂಡ ಹಾಗೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಅಮ್ಮನೇ ಹೇಳಿದರು, ನೀನು ಹಾಗೆ ಸ್ಕಿಪ್ ಮಾಡಬೇಡ, ಮಿಡ್ಲಲ್ಲಿ ಹಾಕು, ಏನೆಲ್ಲ ಮಾಡಿದ್ದೆ ಅದನ್ನು ಅಪ್ಲೋಡ್ ಮಾಡು, ಮತ್ತೆ ನೋಡುವ ಏನಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಅಷ್ಟೇ ಅಲ್ಲದೆ ನನ್ನ ಅಮ್ಮ ನನಗೆ ಫುಲ್ ಬ್ಯಾಕ್ ಬೋನ್ ಇದ್ದಾಗೆ, ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಫಸ್ಟ್ ಅವರ ಹತ್ರ ಶಾರ್ಟ್ಸ್ ವಿಡಿಯೋ ಹಾಕಬೇಕಾದ್ರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾರೆಲ್ಲ ಏನೆಲ್ಲ ಹೇಳಿದ್ದಾರೆ ಆದರೂ ಪರವಾಗಿಲ್ಲ, ನಾನು ನಿನ್ನ ಜೊತೆ ಇದ್ದೇನೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ.
ನಾನು ನನ್ನ ಅಮ್ಮನ ಜೊತೆ ಶಾರ್ಟ್ಸ್ ವಿಡಿಯೋ ಮಾಡಬೇಕಾದ ಟೈಮಲ್ಲೂ ಕೂಡ ಅಷ್ಟೇ ತುಂಬ ನನ್ನ ಅಮ್ಮನ ತುಂಬ ಮಾಡಿ 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 ಅಂತ ಹೇಳಿ ಕೊನೆಗೂ ಅವರು ಒಪ್ಕೊಂಡು ನನ್ನ ಜೊತೆ ವಿಡಿಯೋ ಮಾಡೋಕ್ಕೆ ಕೂಡ ಒಪ್ಕೊಂಡಿದ್ದು. ಹಾಗೆ ನಾನು ವಿಡಿಯೋ ಕೂಡ ಅಪ್ಲೋಡ್ ಕೂಡ ಮಾಡಿದ್ದೆ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ಅದಕ್ಕೆ ಒಂದು ವಿಡಿಯೋಗೆ 10,000 ವ್ಯೂಸ್ ಎಲ್ಲ ಬರೋದು. ತುಂಬ ಖುಷಿ ಆಗ್ತಿತ್ತು, ಚಾನಲ್ ಕೂಡ ಗ್ರೋ ಆಗ್ತಿತ್ತು. ಅಷ್ಟೇ ಅಲ್ಲದೆ ನನ್ನ ಫಾಲೋವರ್ಸ್ ಕೂಡ ಜಾಸ್ತಿನೇ ಆಗ್ತಿದ್ರು. ಈಗಂತೂ ಗೊತ್ತಿಲ್ಲ ಏನು ಅಂತ, ಸಡನ್ ಫಾಲೋವರ್ಸ್ ಕಮ್ಮಿ ಆಗ್ತಿದ್ದಾರೆ. ತುಂಬ ಬೇಜಾರಾಗ್ತಿದೆ. ಆದರೆ ನಾನು ಯಾರಿಗೂ ಏನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವರವ್ರ ಇಷ್ಟ. ಕೆಲವರು ನಮ್ಮನ್ನು ಫಾಲೋ ಮಾಡ್ಬೋದು, ಅಥವಾ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅನ್ಫಾಲೋ ಕೂಡ ಮಾಡ್ಬೋದು, ಅದು ಅವರಿಗೆ ಸಂಬಂಧಪಟ್ಟಿದ್ದು. ಹಾಗೆ ಕಮೆಂಟಲ್ಲೂ ಅಷ್ಟೇ, ಕೆಲವರು ಒಳ್ಳೆ ಕಮೆಂಟ್ ಕೂಡ ಕೊಡ್ಬೋದು. ಈ ವಿಡಿಯೋನ ನೋಡಿದ್ದಾಗ ಕೆಲವರು ಅಂದ್ಕೊಳ್ಳೋದು ಇದೆ, ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಇವರಿಗೆ ವಿಡಿಯೋ ಮಾಡಬೇಕು ಅಂತ. ಸೊ ಹಾಗೆ ಅಲ್ಲ, ಯಾಕೆಂದರೆ ನಾನು ಯೂಟ್ಯೂಬಲ್ಲಿ ಚಾನಲ್ ಮಾಡಿ ತುಂಬ ವರ್ಷಗಳೇ ಆಯಿತು. ಒಂದು ಕಮ್ಮಿ ಅಂದ್ರೆ 3 ವರ್ಷ ಆಯಿತು. ಅದು ಕೂಡ ಮಿಡ್ಲಲ್ಲಿ ಇದೇ ರೀತಿ ಬ್ರೇಕ್ ಆಗಿ ಇವಾಗ ನನ್ನ ಚಾನಲ್ ಒಂದು ಕಡಿಮೆ ಅಂದರೂ ಒಂದು 2,700 ಫಾಲೋವರ್ಸ್ನ ಇದ್ದಾರೆ ನನ್ನ ಚಾನಲಲ್ಲಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಇವಾಗಂತೂ. ಯಾಕೆಂದರೆ ನಾನು ನನ್ನ ಚಾನಲ್ನ ಗ್ರೋ ಮಾಡಲಿಕ್ಕೆ ಏನೆಲ್ಲ ಸಾಧ್ಯ, ಏನೆಲ್ಲ ಎಫರ್ಟ್ ಹಾಕಬೇಕು ಅದನ್ನೆಲ್ಲ ಹಾಕ್ತೀನಿ. ಆದರೂ ಕೂಡ ನನ್ನ ಚಾನಲ್ ಒಮ್ಮೆಲೆ ಗ್ರೋ ಆಗುತ್ತೆ, ಆಮೇಲೆ ಸಡನ್ ಬಿದ್ದೋಗುತ್ತೆ, ಗೊತ್ತಿಲ್ಲ. ಆದರೆ ಇವತ್ತು ನಾನು ಅಂದ್ಕೊಳ್ತಿದ್ದೀನಿ, ಯಾವುದೇ ಒಂದು ಸಿಚುವೇಶನ್ ಬಂದರೂ ಕೂಡ ನನ್ನ ಚಾನಲ್ನ ಅರ್ಧಕ್ಕೆ ನಾನು ಸ್ಟಾಪ್ ಮಾಡುವಂಥ ಯಾವುದೇ ಕೆಲಸ ಮಾಡಲ್ಲ. ಯಾಕೆಂದರೆ ನಾನು ಇದನ್ನು ಇಷ್ಟಪಟ್ಟು ಸೆಲೆಕ್ಟ್ ಮಾಡಿರುವಂಥ ಒಂದು ಜಾಬ್ ಅಂತಲೇ ಅಂದ್ಕೊಳ್ಳಿ. ನನಗೆ ಇದೊಂದು ಜಾಬ್ ಅಂತ ಅಂದ್ಕೊಂಡು ನಾನು ಇದರಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಅಷ್ಟೇ ಅಲ್ಲದೆ ನಾನು ಟೈಲರಿಂಗ್ ಮಾಡ್ತಿದ್ದೀನಿ, ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಷ್ಟೇ ಅಲ್ಲದೆ ಈಗ ನಾನು ಆಲ್ರೆಡಿ ಮಾಡಿರುವಂಥ ತುಂಬ ವಿಡಿಯೋ ಇದೆ, ಅದು ಕೂಡ ನಾನು ಅಮ್ಮನಿಗೆ ಇರುವಾಗ ಮಾಡಿರುವಂಥ ವಿಡಿಯೋಗಳು. ಸೊ ಅದನ್ನು ಈಗ ಅಪ್ಲೋಡ್ ಮಾಡಬೇಕು ಅಂದರೆ ಸ್ವಲ್ಪ ಮುಜುಗರ ಅನಿಸುತ್ತೆ. ಸೊ ಆದರೂ ಪರವಾಗಿಲ್ಲ, ನಾನು ತುಂಬ ಇಷ್ಟಪಟ್ಟು ಆ ವಿಡಿಯೋಗಳನ್ನೆಲ್ಲ ಮಾಡಿದ್ದೇನೆ. ಸೊ ಕೆಲವರಿಗೆ ಈ ವಿಡಿಯೋ ನೋಡಿದಾಗ ಅನಿಸ್ಬೋದು, ನೀವು ಅಂದ್ಕೊಳ್ಬೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ವಿಡಿಯೋ ಮಾಡಬೇಕಾ ಅಂತ. ಸೊ ಆ ರೀತಿ ಯಾವುದೂ ಇಲ್ಲ. ಯಾಕೆಂದರೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿ ಒಂದು ಕಡಿಮೆ ಅಂದರೂ 3 ವರ್ಷಗಳಾಗ್ತಾ ಬಂತು. ಆ 3 ವರ್ಷಗಳು ಕೂಡ ಇದೇ ರೀತಿ ಆಗೋಯ್ತು. ಒಂದು ಸಲ ವಿಡಿಯೋ ಹೈ ಆಗುವಾಗ ಮಿಡ್ಲಲ್ಲಿ ಏನಾದರೂ ಬ್ರೇಕ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಕಂಟಿನ್ಯೂ ಒಮ್ಮೆ ಚಾನಲೇ ಡಿಲೀಟ್ ಆಗೋಯ್ತು. ಅದು ಏನು ವಿಷಯ ಅಂತ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಆಮೇಲೆ ಚಾನಲ್ನ ಸ್ಟಾರ್ಟ್ ಮಾಡಿ ಅದು ಕೂಡ ಮಿಡ್ಲಲ್ಲಿ ಸ್ವಲ್ಪ ಬ್ರೇಕ್ ಆಯಿತು. ಆಮೇಲೆ ಕಂಟಿನ್ಯೂಸ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಈಗ ಅಮ್ಮನಿಗೆ ಪ್ರಾಬ್ಲಮ್ ಆಗಿದೆ ಅಂತ ಸ್ವಲ್ಪ ವಿಡಿಯೋ ಹಾಕೋದನ್ನೆಲ್ಲ ಕಡಿಮೆ ಮಾಡಿದ್ದೀನಿ. ಸೊ ಇವಾಗಂತೂ ಅಮ್ಮನೇ ಹೇಳ್ತಾರೆ, ಹಾಕು, ನೀನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಿ, ಸೊ ಮಿಡ್ಲಲ್ಲಿ ಅದನ್ನು ಸ್ಕಿಪ್ ಮಾಡಬೇಡ, ಏನು ಮಾಡ್ತಿದ್ದಿ ಅದನ್ನು ಕಂಟಿನ್ಯೂ ಮಾಡು ಅಂತ. ಸೊ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ನನ್ನ ಹಸ್ಬೆಂಡ್ ಕೂಡ ಅವರು ತುಂಬ ಸಪೋರ್ಟಿವ್, ನನಗೆ ಏನು ಹೇಳಲ್ಲ. ಸೊ ಹಾಗಾಗಿ ಬೇರೆಯವರ ಚಿಂತೆ ಮಾಡಬೇಕು ಅಂತ ಇಲ್ಲ, ನಾನು ಮಾಡೋದು ಇಲ್ಲ. ಹಾಗೆ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗಲೇ ತುಂಬ ವಿಡಿಯೋ ಮಾಡಿ ಇಟ್ಟಿದ್ದೀನಿ ಕೂಡ, ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಪರವಾಗಿಲ್ಲ, ಅದು ನನ್ನ ಅಮ್ಮನ ಹೆಲ್ತ್ ಸರಿ ಇದ್ದಾಗ ನಾವು ಮಾಡಿರುವಂಥ ವಿಡಿಯೋ. ನಾವು ರೆಸಾರ್ಟಿಗೆ ಹೋಗಿದ್ವಿ, ಸೊ ಆ ಟೈಮಲ್ಲೆಲ್ಲ ವಿಡಿಯೋ ಮಾಡಿರೋದು ಕೂಡ ಹಾಗೆ ಪೆಂಡಿಂಗ್ ಇದೆ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕ. ಯಾಕೆಂದರೆ ಈಗ ಟೈಮಿಂಗ್ ಕೂಡ ತುಂಬ ಕಮ್ಮಿ ಆಗಿದೆ. ಅಷ್ಟೇ ಅಲ್ಲದೆ ನನ್ನ ಫಾಲೋವರ್ಸ್ ಕೂಡ ತುಂಬಾ ಕಡಿಮೆ ಆಗಿದ್ದಾರೆ. ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಇಷ್ಟೆಲ್ಲ ಶ್ರಮಪಟ್ಟು ಇಷ್ಟೆಲ್ಲ ಫಾಲೋವರ್ಸ್ನ ಎಲ್ಲ ನಾವು ಗಳಿಸ್ಬಿಟ್ಟು ಆಮೇಲೆ ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಟೈಮಿಂಗ್ ಕೂಡ ಒಮ್ಮೆಲೆ ಡೌನ್ ಬರ್ತಾ ಇದೆ. ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ 4,000 ಗಂಟೆ ಅದನ್ನು ರೀಚ್ ಮಾಡೋದು ಎಷ್ಟು ಕಷ್ಟ ಅಂತ ಯೂಟ್ಯೂಬಲ್ಲಿ ಚಾನಲ್ ಮಾಡ್ತಿರುವವರಿಗೆ ಮಾತ್ರ ಗೊತ್ತು. ಯಾಕೆಂದರೆ ಅಷ್ಟೊಂದು ಕಷ್ಟ. ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ನಂತರ ಎಷ್ಟು ಮಂದಿ ನೋಡಿದ್ದಾರೆ ಅನ್ನೋದನ್ನು ನೋಡೋದೇ ಒಂದು ತುಂಬ ಖುಷಿ ಇರುತ್ತೆ. 1-2 ಜನ ಲೈಕ್ ಕೊಟ್ಟಿದ್ದಾರೆ ಅಂದರೂ ಖುಷಿ ಆಗುತ್ತೆ. ಸೊ ಆ ಥರ. ಅಷ್ಟೇ ಅಲ್ಲದೆ ನಾನು ನನ್ನ ಅಮ್ಮನ ಜೊತೆ ಶಾರ್ಟ್ಸ್ ವಿಡಿಯೋ ಮಾಡಬೇಕಾದ್ರೆ ನಾನು ಅಂದ್ಕೊಂಡಿದ್ದು ಉಂಟು, ನಾನು ಆ್ಯಕ್ಚುಲಿ ಮಂಗಳೂರಿನವಳಾಗಿರೋದ್ರಿಂದ ತುಳು ಚಾನಲ್ನ ಓಪನ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನನ್ನ ಅಮ್ಮ ನನಗೆ ಮೊಬೈಲ್ ತಗೊಳ್ಳಿಕ್ಕೆ ಡೌನ್ ಪೇಮೆಂಟ್ ಕೂಡ ಕೊಟ್ಟಿರೋದು ನನ್ನ ಅಮ್ಮನೇ. ಸೊ ಮೊಬೈಲ್ ತಗೊಂಡು ಕೂಡ ಆಗಿದೆ. ಆದರೆ ಮೊಬೈಲ್ ತಂದ ಗಳಿಗೆ ಮಾತ್ರ ಸರಿ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಮೊಬೈಲ್ ತಗೊಂಡು ಇವಾಗ ನಿಮಗೆ ತೋರಿಸ್ತೇನೆ ನೋಡಿ, ನಾನು ತಗೊಂಡಿರುವಂಥ ಮೊಬೈಲ್ ವಿವೋ V30. ಸೊ ಇದು ತಗೊಂಡು ಕಮ್ಮಿ ಅಂದರೂ ಒಂದು 25 ದಿನ ಆಯಿತು. ಈ ಮೊಬೈಲ್ನ ನಾನು ನಿನ್ನೆ ಅಷ್ಟೇ ನನ್ನ ಓಲ್ಡ್ ಮೊಬೈಲಲ್ಲಿ ಏನೆಲ್ಲ ಇದೆ ಅದನ್ನು ಇದಕ್ಕೆ ಹಾಕಿರುವಂಥದ್ದು. ಇನ್ನೂ ಕೂಡ ಹಾಗೆ ಇದೆ. ಇದು ಯಾವುದೇ ರೀತಿಯಲ್ಲಿ ಸೆಟ್ಟಿಂಗ್ ಕೂಡ ಆಗಿಲ್ಲ.
ನಾನು ಈ ಮೊಬೈಲ್ ತಗೊಂಡಿರುವ ಉದ್ದೇಶ ಕೂಡ ಇಷ್ಟೇ, ನಾನು ಒಂದು ತುಳು ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ತುಂಬ ಸಪೋರ್ಟ್ ನನಗೆ ಬೇಕು. ಆ ಚಾನಲಲ್ಲಿ ನಾನು ನನ್ನ ಅಮ್ಮನ ಜೊತೆ ತುಳು ಫನ್ನಿ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ನನ್ನ ಅಮ್ಮನಿಗೆ ಸ್ವಲ್ಪ ಕನ್ನಡ ಕಷ್ಟ ಆಗುತ್ತೆ ಅಂತ ನಾನೇ ಅಂದ್ಕೊಳ್ಳೋದು. ನನಗೂ ಕಷ್ಟ ಆಗುತ್ತೆ ಕನ್ನಡ ಮಾತಾಡುವಾಗ, ಮಿಡ್ಲಲ್ಲಿ ಕಟ್ ಆಗುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಯಾಕೆಂದರೆ ನಾವು ಮಂಗಳೂರಲ್ಲಿ ಇರೋದ್ರಿಂದ ನಾನು ಮಾತಾಡುವ ಶೈಲಿ ಇಷ್ಟೇ ಅಷ್ಟೇ. ಈಗ ಆ ತುಳು ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡು ಕಮ್ಮಿ ಅಂದರೂ 1 ತಿಂಗಳಾಗ್ತಾ ಬಂತು. ಮೊಬೈಲ್ ತಗೊಂಡು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದೇ ಆ ಥರ ಅಂದ್ಕೊಂಡಿದ್ದೆ, ಬಟ್ ಆ ಥರ ಆಗಿಲ್ಲ. ಸೊ ಮಿಡ್ಲಲ್ಲಿ ಬ್ರೇಕ್ ಆಯಿತು, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಪರವಾಗಿಲ್ಲ. ಆದರೆ ಈಗ ನಾನು ನೆಕ್ಸ್ಟ್ ನನ್ನ ಒಂದು ತುಳು ಚಾನಲ್ನ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅವಶ್ಯಕ. ನೀವು ನನ್ನನ್ನು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ನನ್ನ ಅಮ್ಮನ ಜೊತೆ ಫನ್ನಿ ವಿಡಿಯೋನ ಮಾಡೋಕ್ಕಂತೂ ಆಗಲ್ಲ. ಒಂದು 6 ಟೈಮ್ ಅವ್ರಿಗೆ ಬ್ರೇಕ್ ಬೇಕು. ಸೊ 6 ಮಂತ್ ಅವ್ರಿಗೆ ಬ್ರೇಕ್ ಬೇಕು. ಅವರಿಗೆ 6 ಮಂತ್ ಬೆಡ್ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅಷ್ಟು ಟೈಮಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆಲ್ರೆಡಿ ನಾನು ಅಮ್ಮನ ಜೊತೆ ಕೆಲವೊಂದು ಫನ್ನಿ ಆಗಿರುವಂಥ ವಿಡಿಯೋನ ನಾನು ತುಳುವಲ್ಲಿ ಮಾಡಿದ್ದೀನಿ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ನಮ್ಮ ಡೈಲಿ ವ್ಲಾಗ್, ನಮ್ಮ ಮನೆಯಲ್ಲಿ ಯಾವ ರೀತಿ ಇರ್ತೀವಿ ಅನ್ನೋದನ್ನು ಕೂಡ ನಾನು ನನ್ನ ತುಳು ಚಾನಲಲ್ಲಿ, ಅಂದರೆ ತುಳುವಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲಿ ಈ ಮೊಬೈಲ್ ತಗೊಂಡು ವೇಸ್ಟ್ ಆಗುತ್ತಾ ಅಂತ ತುಂಬ ಬೇಜಾರಾಗಿತ್ತು. ಸೊ ಇದು ಕಾಸ್ಟ್ ಹೇಳ್ತೀನಿ. ಇದಕ್ಕೆ ಬಂದು 42,000 ಈ ಮೊಬೈಲಿಗೆ. ನಾನು ಫಸ್ಟ್ ಟೈಮ್ ಇಟ್ಕೊಂಡಿದ್ದು ಇಷ್ಟು ರೇಟಿದ್ದು ಮೊಬೈಲು. ನಾನು ತುಂಬ ಅಮ್ಮನ ಹತ್ರ ಕೇಳಿ ಅಮ್ಮ ಡೌನ್ ಪೇಮೆಂಟ್ ಕೊಟ್ಟು ನಾನು EMIಯಲ್ಲಿ ತಗೊಂಡಿದ್ದು ಈ ಮೊಬೈಲ್ನ. ಸೊ ಅಮ್ಮನೇ ಕೊಡಿಸಿರೋದು ಹೇಳಬೇಕಾದ್ರೆ ಅಷ್ಟೇ. ಹಾಗೆ ಅವ್ರ ಜೊತೆನೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಆಗೋದಿಲ್ಲ ಅವ್ರ ಜೊತೆ ವಿಡಿಯೋ ಮಾಡೋಕ್ಕೆ. ಆದರೆ ಪರವಾಗಿಲ್ಲ, ನಾನು ನನ್ನ ಅಮ್ಮನ ಜೊತೆ ಇರುವಂಥ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಮ್ಮ ಫ್ಯಾಮಿಲಿ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೇ ಹೇಳಕ್ಕಿದ್ದಿದ್ದು. ಅಷ್ಟೇ ಅಲ್ಲದೆ ನಾನು ಮೀಶೋದಿಂದ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೆ ಅಂತ ಕೂಡ ನಿಮ್ಮ ಹತ್ರ ಹೇಳಿದ್ದೆ. ಸೊ ಆ ಪ್ರಾಡಕ್ಟ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಅಂತ. ನಾನು ಈ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದಷ್ಟೇ. ಆದರೆ ಮೀಶೋ ಪ್ರಾಡಕ್ಟ್ ಆ ಟೈಮಲ್ಲೇ ಬಂದಿರೋದು. ನಾನು ಓಪನ್ ಮಾಡಿದ್ದೀನಿ, ಆದರೆ ಅದನ್ನು ಮನೆಗೆ ಕೂಡ ಕೊಂಡೋಗಿರಲಿಲ್ಲ. ಇವಾಗ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ. ಇದು ನಾನು ಮೀಶೋದಲ್ಲಿ ಬೈ ಮಾಡಿರುವಂಥ ಒಂದು ಪ್ರಾಡಕ್ಟ್. ಇದು ಸೊ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ಪೇ ಮಾಡಿರೋದು ಜಸ್ಟ್ 432 ರೂಪೀಸ್. ಅಷ್ಟೇ ಅಲ್ಲದೆ ಈ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದರೆ ನಾನು ಮೀಶೋ ಲೈವ್ ವಿಡಿಯೋದಲ್ಲಿ ಇದನ್ನು ಪರ್ಚೇಸ್ ಮಾಡಿ ಕಮ್ಮಿ ಅಂದರೂ ಒಂದು 20-25 ದಿನ ಆಯಿತು. ನನಗೆ ಇದರ ಲಿಂಕ್ ಗೊತ್ತಿಲ್ಲ, ಯಾಕೆಂದರೆ ಮೀಶೋದಲ್ಲಿ ಲಿಂಕ್ ಇರೋದಿಲ್ಲ. ಇದು ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು. ಅಷ್ಟೇ ಅಲ್ಲದೆ ಇದರ ನಂಬರ್ ಕೂಡ ನನಗೆ ನೆನಪಿಲ್ಲ, ಬಟ್ ನಾನು ಲೈವ್ ವಿಡಿಯೋದಲ್ಲಿ ಪರ್ಚೇಸ್ ಮಾಡಿರೋದು. ನೀವು ಕೂಡ ನಿಮಗೇನಾದರೂ ಬೈ ಮಾಡಬೇಕು ಅಂತ ಇದ್ದರೆ ಮೀಶೋ ಲೈವಲ್ಲಿ ತುಂಬ ಚೆನ್ನಾಗಿರುವಂಥ, ತುಂಬ ಕಡಿಮೆ ರೇಟಲ್ಲಿ ತುಂಬ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ಗಳು ಸಿಗುತ್ತೆ, ನೀವು ನೋಡ್ಬೋದು. ಬಟ್ ಇದನ್ನು ನಾನು ಏನೋ ಈ ಥರ ನೋಡಬೇಕಾದ್ರೆ 432 ರೂಪೀಸ್ ಅಲ್ಲ, ಯಾವ ರೀತಿ ಇರುತ್ತೆ ಅಂತ ನೋಡೋಕ್ಕೆ ಅಂತ ತರಿಸಿದ್ದು. ಬಟ್ ತುಂಬ ಚೆನ್ನಾಗಿದೆ. ಎಂಬ್ರಾಯ್ಡರಿಂಗ್ ಡಿಸೈನ್ ಇದೆ ನೋಡಿ. ಒಂದು ಕುರ್ತಾ ಫುಲ್ ಎಂಬ್ರಾಯ್ಡರಿಂಗ್ ವರ್ಕ್ ಇದೆ. ಇದು ಜಾರ್ಜೆಟ್ ಮೆಟೀರಿಯಲ್ ಇದೆ. ಅಷ್ಟೇ ಅಲ್ಲದೆ ಇದಕ್ಕೆ ಕ್ರೇಪ್ ಲೈನಿಂಗ್ ಕೂಡ ಇದೆ. ಒಳಗಡೆ ಕ್ರೇಪ್ ಲೈನಿಂಗ್ ಇದೆ ನೋಡಿ, ಈ ಥರ ಇದೆ. ಫುಲ್ ಸ್ಲೀವ್ಸ್ ಕೂಡ ಡಿಸೈನಲ್ಲಿದೆ ನೋಡಿ, ಈ ಥರ ಇದೆ. ತುಂಬ ಚೆನ್ನಾಗಿರುವಂಥ ಕುರ್ತಾ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಷ್ಟೇ ಅಲ್ಲದೆ ಇದಕ್ಕೆ ಪ್ಯಾಂಟ್ ಇದೆ, ಸ್ಟ್ರೇಟ್ ಪ್ಯಾಂಟ್ ಕೆಳಗಡೆ ಕೂಡ ಈ ಥರ ಲೇಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ವೇಸ್ಟಲ್ಲಿ ಎಲಾಸ್ಟಿಕ್, ಈ ಥರ ಎಲಾಸ್ಟಿಕ್ ಇದೆ. ಸೊ ಸ್ಟ್ರೆಚ್ ಆಗುತ್ತೆ. ನಾನು ಇದರಲ್ಲಿ ಬೈ ಮಾಡಿರುವಂಥದ್ದು XL ಸೈಜ್. ಸೊ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇಷ್ಟೇ ಹೇಳಕ್ಕಿದ್ದಿದ್ದು. ಸೊ ಇನ್ನು ನೆಕ್ಸ್ಟ್ ನಾನು ಕಂಟಿನ್ಯೂಸ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಪ್ಲೋಡ್ ಕೂಡ ಮಾಡ್ತೀನಿ. ಹಾಗೆ ಈ ನನ್ನ ಕನ್ನಡ ಚಾನಲ್ ಕೂಡ ಹಾಗೇ ಇರುತ್ತೆ. ಅಷ್ಟೇ ಅಲ್ಲದೆ ತುಳು ಚಾನಲ್ನ ಹೊಸದಾಗಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನನ್ನು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ನನ್ನ ತುಳು ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಬಾಯ್.